ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ ಬಿವಿ. ನಾನು ದಿವಿಗೆ ಸಂಸ್ಥೆಯಲ್ಲಿ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. ಈ ಹಿಂದಿನ ತರಗತಿಗಳಲ್ಲಿ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಫಸ್ಟ್ PUC ಮಕ್ಕಳ ಅಗೇನ್ ಇವತ್ತಿನ ಕ್ಲಾಸಲ್ಲಿ ಕೂಡ ನಾವು ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ MOT ಮಾಲಿಕ್ಯುಲರ್ ಆರ್ಬಿಟಲ್ ಥಿಯರಿ ಯೂಸ್ ಮಾಡಿಕೊಂಡು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಹೇಗೆ ಎಕ್ಸ್ಪ್ಲೈನ್ ಮಾಡೋದು ಅಂತ ಹೇಳಿದ್ದೆ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಫಾರ್ 3 ಮಾರ್ಕ್. ಈಗ ಅದೇ MOT ನ ಯೂಸ್ ಮಾಡಿಕೊಂಡು ನಾವು ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡೋದನ್ನ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ. ಅಗೇನ್ ಐ ಆಮ್ ಗೋಯಿಂಗ್ ಟು ಶೋ ದ ಕ್ಯಾಲ್ಕುಲೇಷನ್ ಆಫ್ ಬಾಂಡ್ ಆರ್ಡರ್. ಸೊ ಬಾಂಡ್ ಆರ್ಡರ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ the formula. So bond order is equal to number of bonding electrons minus number of anti-bonding electrons divided by 2. This is the formula for to calculate bond order. So ಇಲ್ಲಿ ನಾನು ಆಕ್ಸಿಜನ್ ಮಾಲಿಕ್ಯೂಲ್ ನ ತಗೊಳ್ತಾ ಇದ್ದೀನಿ ಎಕ್ಸಾಂಪಲ್ ಆಗಿ. ಸೊ ನಿಮ್ಗೆ ಯಾವುದೇ ಒಂದು ಮಾಲಿಕ್ಯೂಲ್ ನ ಕೊಟ್ಟಿರ್ಬೋದು, ಆ ಮಾಲಿಕ್ಯೂಲ್ದು ಫಸ್ಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರ್ಕೊಳ್ಳಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನ ಬರ್ಕೊಂಡಾದ್ಮೇಲೆ ಇಟ್ ವಿಲ್ ಬಿ ಈಸಿ ಟು ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಬಾಂಡಿಂಗ್ ಅಂಡ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್. ಸೊ ಆಕ್ಸಿಜನ್ ಮಾಲಿಕ್ಯೂಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ವಿಲ್ ಬಿ ಸಿಗ್ಮಾ 1s2 ಸಿಗ್ಮಾ ಸ್ಟಾರ್ 1s2 ಸಿಗ್ಮಾ 2s2 ಸಿಗ್ಮಾ ಸ್ಟಾರ್ 2s2 pi 2px2 pi 2py2 sigma 2pz2 pi star 2py1 pi star 2px1 sigma star 2pz0. anyhow 2pz0 ನ ನಾವು ನಮ್ಮ ಪರ್ಟಿಕ್ಯುಲರ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಷನ್ಗೆ ತಗೊಳ್ದೇ ಇರೋದ್ರಿಂದ ನಾನು ಅದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಂಬರ್ ಆಫ್ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಆಂಟಿ ಬಾಂಡಿಂಗ್ ಎಲೆಕ್ಟ್ರಾನ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಬಾಂಡಿಂಗ್ ಅಂದ್ರೆ ನಿಮ್ಗೆ ಸಿಗ್ಮಾ ಪೈ ಅಂತ ಇರೋದು, ಆಂಟಿ ಬಾಂಡಿಂಗ್ ಅಂದ್ರೆ ಸಿಗ್ಮಾ ಸ್ಟಾರ್ ಪೈ ಸ್ಟಾರ್ ಅಂತ ಇರೋದು. ಸೊ ಬಾಂಡಿಂಗ್ ಎಲೆಕ್ಟ್ರಾನ್ ಸಿಗ್ಮಾ 1s2 ಸಿಗ್ಮಾ 2s2 2 ಪೈ 2px2 2 ಪೈ 2py2 2 ಪೈ 2py2 ಇಂದ 2 ಬಂದ್ರ ಸಿಗ್ಮಾ 2pz2 ಇಂದ 2. ಸೊ ಟೋಟಲ್ ಆಗಿ 10 ಬಾಂಡಿಂಗ್ ಎಲೆಕ್ಟ್ರಾನ್ಸ್ ಇದೆ ಮೈನಸ್ ಆಂಟಿ ಬಾಂಡಿಂಗ್ ಅಂದ್ರೆ ಸಿಗ್ಮಾ ಸ್ಟಾರ್. ಸೊ ಸಿಗ್ಮಾ ಸ್ಟಾರ್ಗೆ ನಾನು ಅಂಡರ್ಲೈನ್ ಮಾಡ್ತೀನಿ, ಈಸಿಯಾಗಿ ಗೊತ್ತಾಗುತ್ತೆ ಅಂತ. ಸೊ ಸಿಗ್ಮಾ ಸ್ಟಾರ್ 1s2 ಇಂದ 2 ಎಲೆಕ್ಟ್ರಾನ್, ಸಿಗ್ಮಾ ಸ್ಟಾರ್ 2s2 ಇಲ್ಲಿ 2 ಎಲೆಕ್ಟ್ರಾನ್ಸ್, ಪೈ ಸ್ಟಾರ್ 2py1 ನಲ್ಲಿ 1 ಎಲೆಕ್ಟ್ರಾನ್, ಪೈ ಸ್ಟಾರ್ 2px1 ನಲ್ಲಿ 1 ಎಲೆಕ್ಟ್ರಾನ್. ಸೊ ಟೋಟಲ್ ಆಗಿ ಆಂಟಿ ಬಾಂಡಿಂಗ್ 6 ಎಲೆಕ್ಟ್ರಾನ್ಸ್ ಇದೆ. ದಟ್ ವಿಲ್ ಬಿ ಡಿವೈಡೆಡ್ ಬೈ 2. ಸೊ 10 minus 6 will be 4. That will be divided by 2. So the answer is 2. Bond order of oxygen molecule is 2. ನಾನಿಲ್ಲಿ ಆಕ್ಸಿಜನ್ ಮಾಲಿಕ್ಯೂಲ್ ನ ತಗೊಂಡಿದ್ದೀನಿ. ನೀವು ಯಾವುದೇ ಒಂದು ಮಾಲಿಕ್ಯೂಲ್ ನ ಅವರು ಕ್ಯಾಲ್ಕುಲೇಟ್ ಮಾಡಿ ಬಾಂಡ್ ಆರ್ಡರ್ ಅಂತ ಕೊಟ್ಟಾಗ first you people have to write down the electronic configuration by using MOT diagram. MOT diagram ಇಂದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಳ್ತೀರಾ. ಅದರಲ್ಲಿ ಬಾಂಡಿಂಗ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಆಂಟಿ ಬಾಂಡಿಂಗ್ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ದಟ್ ವಿಲ್ ಬಿ ಡಿವೈಡೆಡ್ ಬೈ 2. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ ಬಾಂಡ್ ಆರ್ಡರ್ ವ್ಯಾಲ್ಯೂ ಬರುತ್ತೆ. ಸೊ ದಿಸ್ ಈಸ್ ದ ಕ್ಯಾಲ್ಕುಲೇಷನ್ ಆಫ್ ಬಾಂಡ್ ಆರ್ಡರ್. ಸೊ ಇದೇ ತರನೇ ನಿಮ್ಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ. ಸೊ ನೆಕ್ಸ್ಟ್ ಕ್ವೆಶನ್, show that beryllium fluoride molecule will be having zero dipole moment. ನಿಮ್ಗೆ ಯಾವ್ದಾದ್ರೂ ಒಂದು ಮಾಲಿಕ್ಯೂಲ್ ನ ಕೊಡ್ಬೋದು. ಇಲ್ಲಿ ನಾವು BeF2 ಬೆರಿಲಿಯಂ ಫ್ಲೋರೈಡ್ ನ ತಗೊಂಡಿದ್ದೀವಿ. ಇದಲ್ದಲೇನೆ ಯಾವುದೇ ಒಂದು ಮಾಲಿಕ್ಯೂಲ್ ನ ಕೊಟ್ಟು ಶೋ ದಟ್ ದಿಸ್ ಮಾಲಿಕ್ಯೂಲ್ ಈಸ್ ಹ್ಯಾವಿಂಗ್ ಝೀರೋ ಡೈಪೋಲ್ ಮೂಮೆಂಟ್ ಅಂದ್ರೆ ಇದು ಒಂದೇ ಆನ್ಸರ್. ಕೊಟ್ಟಿರೋ ಮಾಲಿಕ್ಯೂಲ್ ಮಾತ್ರ ಚೇಂಜ್ ಮಾಡಿ, ಆಟಮ್ ನ ಮಾತ್ರ ಚೇಂಜ್ ಮಾಡಿ, ಬಟ್ ಸೆಂಟೆನ್ಸ್ ರೀಸನ್ ಎಲ್ಲ ಒಂದೇ. ಯಾವುದೇ ಮಾಲಿಕ್ಯೂಲ್ಗೂ ಝೀರೋ ಡೈಪೋಲ್ ಮೂಮೆಂಟ್ ಇತ್ತು ಅಂದ್ರೆ ಯು ಪೀಪಲ್ ಹ್ಯಾವ್ ಟು ರೈಟ್ ಓನ್ಲಿ ಒನ್ ರೀಸನ್
That is, first you have to write down the skeletal diagram or skeletal structure of that molecule, beryllium fluoride. ಸೊ ಬೆರಿಲಿಯಂ ಫ್ಲೋರೈಡ್ ಸ್ಕೆಲಿಟಲ್ ಸ್ಟ್ರಕ್ಚರ್ ಹೇಗ್ ಬರ್ದಿದ್ದೀನಿ ಅಂದ್ರೆ, ಮಧ್ಯದಲ್ಲಿ ಮೇನ್ ಸೆಂಟ್ರಲ್ ಆಟಮ್ ಬೆರಿಲಿಯಂ ಇರುತ್ತೆ. ಟು ದಟ್ ಸೆಂಟ್ರಲ್ ಆಟಮ್ ನಿಮ್ಗೆ 2 ಫ್ಲೋರಿನ್ ಆಟಮ್ಸ್ ಕನೆಕ್ಟ್ ಆಗಿರುತ್ತೆ. ಸೊ ಬೆರಿಲಿಯಂ ಫ್ಲೋರೈಡ್ ಸ್ಕೆಲಿಟಲ್ ಡಯಾಗ್ರಾಮ್ ಬರ್ತಿದೆ. ಈ ಸ್ಕೆಲಿಟಲ್ ಡಯಾಗ್ರಾಮ್ ನ ಬರೆದ್ಮೇಲೆ ಯು ಪೀಪಲ್ ಹ್ಯಾವ್ ಟು ಮೆನ್ಷನ್ ಇಟ್ಸ್ ಡೈರೆಕ್ಷನ್ ಆಫ್ ಫೋರ್ಸ್. ಸೊ ಬೆರಿಲಿಯಂ ಮಾಲಿಕ್ಯೂಲ್ ಇಂದ ಅಥವಾ ಬೆರಿಲಿಯಂ ಆಟಮ್ ಇಂದ ಫ್ಲೋರಿನ್ ಆಟಮ್ ಎರಡಕ್ಕೂ ನಿಮ್ಗೆ ಡೈರೆಕ್ಷನ್ ಆಫ್ ಫೋರ್ಸ್ ಈಕ್ವಲ್ ಇರುತ್ತೆ, ಬಟ್ ಆಪೋಸಿಟ್ ಇರುತ್ತೆ. ದಟ್ ಮೀನ್ಸ್ ಫ್ಲೋರಿನ್ ಫಸ್ಟ್ ಫ್ಲೋರಿನ್ ವಿತ್ ಬೆರಿಲಿಯಂ ನೀನು 1 ಅಂತ ತಗೊಳ್ಳಿ, ಇದನ್ನ 2 ಅಂತ ತಗೊಳ್ತೀನಿ, ಜಸ್ಟ್ ನಮ್ಗೆ ಈಸಿಯಾಗಿ ಕಾನ್ಸೆಪ್ಟ್ ಅರ್ಥ ಆಗ್ಲಿ ಅಂತ. ಸೊ ಫಸ್ಟ್ ಫ್ಲೋರಿನ್ ಆಟಮ್ ಟು ಬೆರಿಲಿಯಂ ಬಾಂಡ್ ಲೆಂತ್, ಬಾಂಡ್ ಸ್ಟ್ರೆಂತ್ ಎಷ್ಟಿರುತ್ತೋ ಸೇಮ್ ಬಾಂಡ್ ಲೆಂತ್ ಅಂಡ್ ಬಾಂಡ್ ಸ್ಟ್ರೆಂತ್ ವಿಲ್ ಬಿ ದೇರ್ ವಿತ್ ಸೆಕೆಂಡ್ ಫ್ಲೋರಿನ್ ಆಟಮ್ ಅಂಡ್ ಬೆರಿಲಿಯಂ. ಸೊ ಇಲ್ಲಿ 2 ಬಾಂಡ್ ಲೆಂತ್ ಸೇಮ್ ಇದೆ, ಬಾಂಡ್ ಸ್ಟ್ರೆಂತ್ ಸೇಮ್ ಇದೆ. ಸೊ ಈಕ್ವಲ್ ಸ್ಟ್ರೆಂತ್ ಇರುತ್ತೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. When 2 equal strength will be present in opposite direction, one will cancels the other. So ನಿಮ್ಗೆ ಈಕ್ವಲ್ ಸ್ಟ್ರೆಂತ್ ಇದೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದೆ. This is the only reason for the zero dipole moment. That means the effect from first fluorine atom with beryllium will be cancelled out by the effect of second fluorine atom which is connected to beryllium atom. So ಯಾಕೆ ಅಂದ್ರೆ ಈ ಫಸ್ಟ್ ಫ್ಲೋರಿನ್ ಆಟಮ್ದು ನಿಮ್ಗೆ ಲೆಫ್ಟ್ ಸೈಡ್ ಅಲ್ಲಿ ಎಫೆಕ್ಟ್ ಇದ್ರೆ, ಅಂದ್ರೆ ಟುವಾರ್ಡ್ಸ್ ಲೆಫ್ಟ್ ಸೈಡ್ ಎಫೆಕ್ಟ್ ಇದ್ರೆ, ಸೆಕೆಂಡ್ ಫ್ಲೋರಿನ್ ಆಟಮ್ದು ಟುವಾರ್ಡ್ಸ್ ರೈಟ್ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಈಕ್ವಲ್ ಸ್ಟ್ರೆಂತ್ ಇದೆ, ಲೆಫ್ಟ್ ಸೈಡ್ ಅಲ್ಲೂ ಸೇಮ್ ಸ್ಟ್ರೆಂತ್, ರೈಟ್ ಸೈಡ್ ಅಲ್ಲೂ ಸೇಮ್ ಸ್ಟ್ರೆಂತ್, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದೆ. ಸೊ ದಟ್ಸ್ ವೈ ಒನ್ ವಿಲ್ ಕ್ಯಾನ್ಸಲ್ಸ್ ದ ಅದರ್. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ನಿಮ್ಗೆ ಝೀರೋ ಡೈಪೋಲ್ ಮೂಮೆಂಟ್ ಬರುತ್ತೆ. ಅಕಸ್ಮಾತ್ ಎರಡು ಒಂದೇ ಡೈರೆಕ್ಷನ್ ಮೂವ್ ಆಗಿದ್ದಾರೆ, ಫಾರ್ ಎಕ್ಸಾಂಪಲ್ ಎರಡೂ ಟುವಾರ್ಡ್ಸ್ ಲೆಫ್ಟ್ ಆರ್ ಟುವಾರ್ಡ್ಸ್ ರೈಟ್ ಮೂವ್ ಆಗಿದ್ದರೆ, ಎರಡು ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದೆ ಅಂತ ಎರಡರದ್ದು ಸ್ಟ್ರೆಂತ್ ನ ಆಡ್ ಮಾಡ್ತಿದ್ವಿ. ಇವಾಗ ನೀವು ಫಿಸಿಕ್ಸ್ ಅಲ್ಲಿ ವೆಕ್ಟಾರ್ ಅಡಿಷನ್ ಅಂತ ಓದಿರ್ತೀರ, ವೆಕ್ಟಾರ್ ಅಡಿಷನ್, ವೆಕ್ಟಾರ್ ಸಬ್ಟ್ರಾಕ್ಷನ್ ಅಂತ ಓದಿರ್ತೀರ. ಯಾಕೆ? ಎರಡು ವೆಕ್ಟಾರ್ ಕ್ವಾಂಟಿಟೀಸ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ರೆ ಯು ಆರ್ ಗೋಯಿಂಗ್ ಟು ಆಡ್ ದಟ್ ವ್ಯಾಲ್ಯೂಸ್. ಎರಡು ವೆಕ್ಟಾರ್ ಕ್ವಾಂಟಿಟಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಿದ್ರೆ ಯು ಆರ್ ಗೋಯಿಂಗ್ ಟು ಸಬ್ಟ್ರಾಕ್ಟ್ ದ ವ್ಯಾಲ್ಯೂಸ್. ಸೇಮ್ ಮೆಥಡ್ ಆರ್ ಸೇಮ್ ಫಾರ್ಮುಲಾ ಆರ್ ಸೇಮ್ ಥಿಂಗ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ದಿಸ್ ಪರ್ಟಿಕ್ಯುಲರ್ ಕ್ವೆಶನ್ ಆಲ್ಸೋ. ಯಾವುದೇ ಒಂದು ಮಾಲಿಕ್ಯೂಲ್ಗೂ ಝೀರೋ ಡೈಪೋಲ್ ಮೂಮೆಂಟ್ ಅಂದ್ರೆ ಎಫೆಕ್ಟ್ ಸ್ಟ್ರೆಂತ್ ಸೇಮ್ ಇರುತ್ತೆ, ಬಟ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಸೊ ಎಫೆಕ್ಟ್ ಫ್ರಮ್ ದ ಒನ್ ಬಾಂಡ್ ವಿಲ್ ಬಿ ಕ್ಯಾನ್ಸಲ್ ಔಟ್ ಫ್ರಮ್ ಸೆಕೆಂಡ್ ಬಾಂಡ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ನಿಮ್ಗೆ ಝೀರೋ ಡೈಪೋಲ್ ಮೂಮೆಂಟ್ ಬರುತ್ತೆ. ಇದಿಷ್ಟೇ. ಸೊ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ದಿಸ್ ಪಾಯಿಂಟ್, ಈಕ್ವಲ್ ಸ್ಟ್ರೆಂತ್ ಬಟ್ ಇನ್ opposite direction. This is the only reason you people have to remember for zero dipole moment. Next question is, carbon dioxide and water both are triatomic molecule. Triatomic ಅಂದ್ರೆ 3 atom ಇರುತ್ತೆ ಅಂತ. Tri refers to 3, atomic refers to atom. Both carbon dioxide and water will be containing 3 atoms. So ಕಾರ್ಬನ್ ಡೈಆಕ್ಸೈಡ್ ಅಂದ್ರೆ 1 ಕಾರ್ಬನ್ 2 ಆಕ್ಸಿಜನ್ 3 atoms ಇದೆ. ಅಂಡ್ ವಾಟರ್ ಅಲ್ಲೂ ಅಷ್ಟೇ ಬಂದ್ರೆ ಯು ಪೀಪಲ್ ವಿಲ್ ಬಿ ಹ್ಯಾವಿಂಗ್ 3 atoms. ಸೊ 2 ಹೈಡ್ರೋಜನ್ ಅಂಡ್ 1 ಆಕ್ಸಿಜನ್, ಸೊ 3 atoms ಬರುತ್ತೆ. ಸೊ ಟ್ರೈ ಅಟಾಮಿಕ್ ಮಾಲಿಕ್ಯೂಲ್ ಇದೆ ಎರಡೂನು. ಬಟ್ ದ ಥಿಂಗ್ ಈಸ್ ಕಾರ್ಬನ್ ಡೈಆಕ್ಸೈಡ್ದು ಡೈಪೋಲ್ ಮೂಮೆಂಟ್
0, but water dipole moment 1.83 dBA. ಸೊ ಯಾಕೆ ಇದು 3 ಆಟಮ್ ಎರಡರಲ್ಲೂ ಇದ್ರೂ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಮಾಲಿಕ್ಯೂಲ್ ಎರಡಕ್ಕೂ ಟ್ರೈಅಟಾಮಿಕ್ ಮಾಲಿಕ್ಯೂಲ್ ಆದ್ರೂ ಡೈಪೋಲ್ ಮೂಮೆಂಟ್ ಯಾಕೆ ವೇರಿ ಆಗುತ್ತೆ ಅನ್ನೋದನ್ನ ವಿತ್ ರೀಸನ್ ಎಕ್ಸ್ಪ್ಲೈನ್ ಮಾಡಿ ಅಂತ ನೆಕ್ಸ್ಟ್ ಕ್ವೆಶನ್ ಇದೆ. ಅಗೇನ್ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಸೊ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಬೋತ್ ಆರ್ ಟ್ರೈಅಟಾಮಿಕ್ ಮಾಲಿಕ್ಯೂಲ್. ಇದರಲ್ಲಿ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಫಸ್ಟ್ ಕಾರ್ಬನ್ ಡೈಆಕ್ಸೈಡ್. ದಟ್ ಈಸ್ carbon dioxide is a linear molecule. So both oxygen atoms will be arranged in a linear pattern. So two oxygen atoms ಒಂದು ಕಾರ್ಬನ್ ಆಟಮ್ಗೆ ನಿಮಗೆ ಲೀನಿಯರ್ ಪ್ಯಾಟರ್ನ್ ಅಟ್ಯಾಚ್ ಆಗಿರುತ್ತೆ. ಕಾರ್ಬನ್ಗೆ 4 ಬಾಂಡ್ ಇದೆ, ಒಂದೊಂದು ಆಕ್ಸಿಜನ್ಗೂ 2 ಬಾಂಡ್ ಇದೆ. ಇಲ್ಲಿ ಲೀನಿಯರ್ ಪ್ಯಾಟರ್ನ್ ಇಲ್ಲಿ ಇರೋದ್ರಿಂದ ನಾನು ಈ ಹಿಂದೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ, ಬೆರಿಲಿಯಂ ಫ್ಲೋರೈಡ್ ಇನ್ ದ ಸೇಮ್ ಪ್ಯಾಟರ್ನ್ ಆರ್ ಇನ್ ದ ಸೇಮ್ ವೇ ಇಲ್ಲಿ ಕಾರ್ಬನ್ ಮತ್ತೆ ಫಸ್ಟ್ ಆಕ್ಸಿಜನ್ ಇಂದ ಇರುವಂತ ಎಫೆಕ್ಟ್ ಆರ್ ಸ್ಟ್ರೆಂತ್ ಕಾರ್ಬನ್ ವಿತ್ ಸೆಕೆಂಡ್ ಆಕ್ಸಿಜನ್ ಆಟಮ್ ಇಂದ ಕ್ಯಾನ್ಸಲ್ ಆಗುತ್ತೆ. ಸಿನ್ಸ್ ದೇ ಬೋತ್ ಕಂಟೈನ್ ಈಕ್ವಲ್ ಸ್ಟ್ರೆಂತ್ ಬಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಓಕೆ, ಈಕ್ವಲ್ ಸ್ಟ್ರೆಂತ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಆಟಮ್ ಆಕ್ಸಿಜನ್ ಆಟಮ್ ಜೊತೆ ಇರುವಂತ ಬಾಂಡ್ ಸ್ಟ್ರೆಂತ್ ಇನ್ನೊಂದು ಆಕ್ಸಿಜನ್ ಆಟಮ್ ಜೊತೆಗೆ ಇರುವಂತ ಬಾಂಡ್ ಸ್ಟ್ರೆಂತ್ ಇಂದ ಕ್ಯಾನ್ಸಲ್ ಆಗುತ್ತೆ. ಸೊ ಬಿಕಾಸ್ ಆಫ್ ದಿಸ್ ರೀಸನ್ ದ ಎಫೆಕ್ಟ್ ವಿಲ್ ಬಿ ಕ್ಯಾನ್ಸಲ್ ಔಟ್. ಸೊ ಡೈಪೋಲ್ ಮೂಮೆಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ 0. ಇದು ಫಸ್ಟ್. ನೆಕ್ಸ್ಟ್ ವಾಟರ್ ಮಾಲಿಕ್ಯೂಲ್. ವಾಟರ್ ಮಾಲಿಕ್ಯೂಲ್ಗೆ ನಿಮ್ಗೆ ಟ್ರೈಅಟಾಮಿಕ್ ಆದ್ರೂ ಇಲ್ಲಿ ಲೀನಿಯರ್ ಶೇಪ್ ಇರೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಬೆಂಟ್ ಶೇಪ್ ಆರ್ ವಿ ಶೇಪ್ ಇರುತ್ತೆ. ಸೊ ಒನ್ ಆಕ್ಸಿಜನ್ ವಿಲ್ ಬಿ ಅಟ್ಯಾಚ್ ಟು 2 ಹೈಡ್ರೋಜನ್ ಇನ್ ಅ ವಿ ಶೇಪ್ ಆರ್ ಬೆಂಟ್ ಶೇಪ್. ಸೊ ಒನ್ ಆಕ್ಸಿಜನ್ 2 ಹೈಡ್ರೋಜನ್ ಜೊತೆ ನಿಮ್ಗೆ ಬೆಂಟ್ ಶೇಪ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ. ಯಾವಾಗ ಬೆಂಟ್ ಶೇಪ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ ಅಥವಾ ವಿ ಶೇಪ್ ಅಲ್ಲಿ ಅಟ್ಯಾಚ್ ಆಗಿರುತ್ತೆ, ದ ಬಾಂಡ್ ಸ್ಟ್ರೆಂತ್ ಆಫ್ ಫಸ್ಟ್ ಬಾಂಡ್, ಫಸ್ಟ್ ಹೈಡ್ರೋಜನ್ ವಿತ್ ಆಕ್ಸಿಜನ್, ದಟ್ ವಿಲ್ ನಾಟ್ ಬಿ ಕ್ಯಾನ್ಸಲ್ ಔಟ್ ಬೈ ದ ಸೆಕೆಂಡ್ ಹೈಡ್ರೋಜನ್ ವಿತ್ ಆಕ್ಸಿಜನ್. ಯಾಕಂದ್ರೆ ಇಲ್ಲಿ ಲೀನಿಯರ್ ಇದ್ರೆ 2 ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 2 ಆಪೋಸಿಟ್ ಡೈರೆಕ್ಷನ್ ಇಲ್ಲ, ಇನ್ಸ್ಟೆಡ್ ಆಫ್ ದಟ್ ಈ ತರ ಇದೆ. ಸೊ ಯಾವಾಗ ವಿ ಶೇಪ್ ಅಲ್ಲಿ ಬರುತ್ತೆ, ವಿ ಶೇಪ್ ಅಲ್ಲಿ ಬಂದಾಗ ನಿಮ್ಗೆ ಇದ್ರದ್ ಬಾಂಡ್ ಸ್ಟ್ರೆಂತ್ ಕ್ಯಾನ್ಸಲ್ ಔಟ್ ಆಗೋದಿಲ್ಲ. ಕ್ಯಾನ್ಸಲ್ ಆಗದೆ ಇರೋ ಕಾರಣಕ್ಕೆ ವಾಟರ್ದು ಡೈಪೋಲ್ ಮೂಮೆಂಟ್ 0 ಇರಲ್ಲ. ಇನ್ಸ್ಟೆಡ್ ಆಫ್ ದಟ್ 1.83 dBA ಇರುತ್ತೆ. ಸೊ ವಾಟ್ ಈಸ್ ದ ಮೇನ್ ರೀಸನ್ ಫಾರ್ ದ ಡಿಫರೆಂಟ್ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಫಾರ್ ಬೋತ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಹ್ಯಾವಿಂಗ್ ಲೀನಿಯರ್ ಶೇಪ್, ವಾಟರ್ ವಿಲ್ ಬಿ ಹ್ಯಾವಿಂಗ್ ಬೆಂಟ್ ಶೇಪ್. ಇದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಯಾವುದೇ ಮಾಲಿಕ್ಯೂಲ್ ಲೀನಿಯರ್ ಶೇಪ್ ಅಲ್ಲಿ ಇದ್ರೆ ಅದರಲ್ಲಿ ಒಂದ್ರದ ಎಫೆಕ್ಟ್ ಇನ್ನೊಂದ್ರ ಎಫೆಕ್ಟ್ ಗೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಸೊ ದಿಸ್ ಈಸ್ ಫಾರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ದಿಸ್ ಈಸ್ ಫಾರ್ ವಾಟರ್ ಮಾಲಿಕ್ಯೂಲ್. ಸೊ ಕಾರ್ಬನ್ ಡೈಆಕ್ಸೈಡ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರೋದ್ರಿಂದ ಇದ್ರದ್ದು ಬಾಂಡ್ ಸ್ಟ್ರೆಂತ್ ಇಂದ ಕ್ಯಾನ್ಸಲ್ ಆಗುತ್ತೆ, ನಿಮ್ಗೆ ಆಪೋಸಿಟ್ ಡೈರೆಕ್ಷನ್ ಇದೆ. ಬಟ್ ಬೆಂಟ್ ಶೇಪ್ ಅಲ್ಲಿ ಅಂತ ಬಂದಾಗ ನಿಮ್ಗೆ ಯಾವುದೇ ರೀತಿ ಕ್ಯಾನ್ಸಲ್ ಔಟ್ ಆಗಲ್ಲ. ಸೊ ನೀವಿಲ್ಲಿ ಅದ್ರದ್ದು ಪರ್ಟಿಕ್ಯುಲರ್ ಜಾಮಿಟ್ರಿನ ಅಥವಾ ಶೇಪ್ ನ ಹೇಳಿದ್ರೆ ಸಾಕು. ದಟ್ ಈಸ್ ದ ಓನ್ಲಿ ರೀಸನ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವೆಶ್ಚನ್. ಇದಷ್ಟೇ ಅಲ್ಲ, ಯಾವುದೇ ಮಾಲಿಕ್ಯೂಲ್ ಅಂತ ತಗೊಳ್ಳಿ, ಅವರು ನಿಮ್ಗೆ ಇದಕ್ಕೆ ಒಂದು ಮಾಲಿಕ್ಯೂಲ್ಗೆ 0 ಡೈಪೋಲ್ ಮೂಮೆಂಟ್ ಇದೆ, ಇನ್ನೊಂದು ಮಾಲಿಕ್ಯೂಲ್ಗೆ ಎಷ್ಟು ಡೈಪೋಲ್ ಮೂಮೆಂಟ್ ಇದೆ ಅಂತ ವ್ಯಾಲ್ಯೂ ಕೊಡ್ತಾರೆ. 0 ಯಾವ್ದು ಕೊಡ್ತಾರೋ ಅದಕ್ಕೆ ಲೀನಿಯರ್ ಅಂತ ಕಣ್ಮುಚ್ಕೊಂಡು ಆನ್ಸರ್ ನೆನ್ಪಿಸ್ಕೊಳ್ಳಿ. ಲೀನಿಯರ್ ಇದ್ರೆ ನಿಮ್ಗೆ ಒಂದು ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಸೊ ಎಫೆಕ್ಟ್ ಕ್ಯಾನ್ಸಲ್ ಆಗುತ್ತೆ. ಇನ್ನ ಒಂದು ಮಾಲಿಕ್ಯೂಲ್ ಕೊಟ್ಟಿರ್ತಾರಲ್ಲ ಎಷ್ಟೋ ವ್ಯಾಲ್ಯೂ ಕೊಟ್ಟು, ಆ ಮಾಲಿಕ್ಯೂಲ್ಗೆ ಯಾವ್ದು ಪರ್ಟಿಕ್ಯುಲರ್ ಶೇಪ್ ಅಂತ ನೆನ್ಪಿಟ್ಕೊಳ್ಳಿ. ಬೆಂಟ್ ಶೇಪ್ ವಾಟರ್ಗಾಗಿರ್ಬೋದು, ಇನ್ನ ಬೇರೆ ಬೇರೆ ಮಾಲಿಕ್ಯೂಲ್ಗೆ ಬೇರೆ ಬೇರೆ ಶೇಪ್ ಬರುತ್ತೆ.
ಸೊ ಬೇರೆ ಬೇರೆ ಮಾಲಿಕ್ಯೂಲ್ ಶೇಪ್ ನ ನೆನ್ಪಿಟ್ಕೊಂಡ್ರೆ ದಟ್ ವಿಲ್ ಬಿ ಕ್ಲಿಯರ್. ಸೊ ದಿಸ್ ಇಸ್ ದ ಓನ್ಲಿ ರೀಸನ್ ಫಾರ್ the carbon dioxide and water molecule which will be having different. So next question is, carbon dioxide and water both are triatomic molecule. Triatomic ಅಂದ್ರೆ ಎರಡರಲ್ಲೂ ಮೂರ್ atom ಇದೆ ಅಂತ. Tri refers to 3, atomic refers to atom. So ಎರಡು molecule ಅಲ್ಲಿ carbon dioxide and water both contains 3 atoms, but their dipole moment value is different. Water will be having 1.83 dB dipole moment value, but whereas for carbon dioxide it is 0. ಯಾಕೆ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಮಾತ್ರ ಚೇಂಜ್ ಆಗುತ್ತೆ ಈವನ್ ದೋ ದೇ ಕಂಟೈನ್ ಸೇಮ್ ನಂಬರ್ ಆಫ್ ಆಟಮ್ಸ್ ಅನ್ನೋದು ಕ್ವೆಶನ್ ಇರೋದು. ವಿತ್ ರೀಸನ್ ನಾವು ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಟು ಎಕ್ಸ್ಪ್ಲೈನ್ ದಿಸ್ ಪ್ರಾಪರ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ದ ಸ್ಕೆಲಿಟಲ್ ಡಯಾಗ್ರಾಮ್ ಆಫ್ ಬೋತ್ carbon dioxide and water first. So carbon dioxide the skeletal diagram ಹೇಗೆ ಬರಿತೀವಿ? Carbon will be bonded to 2 oxygen atoms. So carbon valency ನಿಮಗೆ 4 ಇರುತ್ತೆ. So 4 valency ನ ಎರಡೆರಡು ಆಕ್ಸಿಜನ್ ಆಟಮ್ ಜೊತೆ ಅದು ಸ್ಯಾಟಿಸ್ಫೈ ಮಾಡ್ಕೊಳ್ಳುತ್ತೆ. So this is the skeletal diagram of So this is the skeletal diagram of carbon which is in linear shape ಅಲ್ಲಿ ಇರುತ್ತೆ. Whereas water molecule will be having oxygen as center atom. It will be having bent structure or V-shaped structure. So this is the skeletal diagram of water molecule. So linear molecule ಇರೋದ್ರಲ್ಲಿ ನಿಮಗೆ ಪರ್ಟಿಕ್ಯುಲರ್ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಬೆಂಟ್ ಮಾಲಿಕ್ಯೂಲ್ ಅಲ್ಲಿ ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಹೇಗೆ ಅನ್ನೋದನ್ನ ಫಸ್ಟ್ ಡಿಸ್ಕಸ್ ಮಾಡೋಣ. ಸೊ ಲೀನಿಯರ್ ಮಾಲಿಕ್ಯೂಲ್ ಆಗಿರೋದ್ರಿಂದ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, ಸಿನ್ಸ್ ಇಟ್ ಈಸ್ ಲೀನಿಯರ್ ನಿಮ್ಗೆ ಏನಾಗುತ್ತೆ ಪರ್ಟಿಕ್ಯುಲರ್ ಮಾಲಿಕ್ಯೂಲ್ದು ಎಫೆಕ್ಟ್ ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ರೈಟ್ ಸೈಡ್ ಅಲ್ಲಿ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ಕಾರ್ಬನ್ ಆಸ್ ಸೆಂಟ್ರಲ್ ಆಟಮ್. ಸೊ ದ ಎಫೆಕ್ಟ್ ಆಫ್ ಫಸ್ಟ್ ಆಕ್ಸಿಜನ್ ವಿತ್ ಕಾರ್ಬನ್ ವಿಲ್ ಬಿ ಟುವರ್ಡ್ಸ್ ಲೆಫ್ಟ್ ಸೈಡ್. ಸೆಕೆಂಡ್ ಆಕ್ಸಿಜನ್ ವಿತ್ ದ ಸೇಮ್ ಕಾರ್ಬನ್ ವಿಲ್ ಬಿ ಟುವರ್ಡ್ಸ್ ರೈಟ್ ಸೈಡ್. ಸೊ ಎರಡು ಎಫೆಕ್ಟ್ ಆಪೋಸಿಟ್ ಸೈಡ್ ಅಲ್ಲಿ ಇದ್ದಾಗ cancel ಆಗುತ್ತೆ, as I have explained in the previous question in beryllium fluoride. So here equal strength will be there, but equal strength will be in opposite direction. Those equal strength will be in opposite direction. So since they have strength in opposite direction, one strength will cancel the other like this. So this is the skeletal diagram of carbon. So right side oxygen will be moving towards right side, the left side oxygen will be showing its effect towards left side. So ಎರಡದು effect cancel ಆಗುತ್ತೆ. But when it comes to water molecule, ಬೆಂಟ್ ಶೇಪ್ ಅಲ್ಲಿ ಇದೆ. ಬೆಂಟ್ ಶೇಪ್ ಅಂತ ಅಂದ್ರೆ ಏನಾಗಿರುತ್ತೆ, ವಿ ಶೇಪ್ ಅಲ್ಲಿ ಇರುತ್ತೆ. ಸೊ ಆಕ್ಸಿಜನ್ ಆಟಮ್ ನಿಮ್ಗೆ ಸೆಂಟ್ರಲ್ ಆಟಮ್ ಆಗಿರುತ್ತೆ, ಈ ತರ ವಿ ಶೇಪ್ ಅಲ್ಲಿ ಇರುತ್ತೆ. ಇಲ್ಲಿ ಫಸ್ಟ್ ಹೈಡ್ರೋಜನ್ಗೂ ಆಕ್ಸಿಜನ್ಗೂ ಎಫೆಕ್ಟ್ ಈ ತರ ಇದೆ, ಸೆಕೆಂಡ್ ಹೈಡ್ರೋಜನ್ಗೂ ಆಕ್ಸಿಜನ್ಗೂ ಎಫೆಕ್ಟ್ ಈ ತರ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಬಾಂಡ್ ಸ್ಟ್ರೆಂತ್ ನಿಮ್ಗೆ ಕ್ಯಾನ್ಸಲ್ ಆಗಲ್ಲ. ವೈ? ಬಿಕಾಸ್ ಇಟ್ ಇಸ್ ನಾಟ್ ಇನ್ ಆಪೋಸಿಟ್ ಡೈರೆಕ್ಷನ್. ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇದ್ದಿದ್ರೆ ಕ್ಯಾನ್ಸಲ್ ಆಗ್ತಿತ್ತು, ಇಲ್ಲಿ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಇಲ್ಲ. ಜಸ್ಟ್ ಲೈಕ್ ಅ ವೆಕ್ಟರ್ ಅಡಿಷನ್ ಮೆಥಡ್ ನಿಮ್ಗೆ ಇಲ್ಲಿ ಬಾಂಡ್ ಸ್ಟ್ರೆಂತ್ ಅಥವಾ ಡೈಪೋಲ್ ಮೂಮೆಂಟ್ ನಿಮ್ಗೆ ಆಡ್ ಅಪ್ ಆಗಿ ಇಟ್ ವಿಲ್ ಬಿ ಹ್ಯಾವಿಂಗ್ 1.83 dB ವ್ಯಾಲ್ಯೂ. ಸೊ ಇಲ್ಲಿ ನಿಮ್ಗೆ 0 ಡೈಪೋಲ್ ಮೂಮೆಂಟ್
ವಾಟರ್ ಅಲ್ಲಿ 1.83 ಡೈಪೋಲ್ ಮೂಮೆಂಟ್, ದಟ್ ಈಸ್ ಮೇನ್ಲಿ ಬಿಕಾಸ್ ಆಫ್ ದ ಶೇಪ್, ಲೀನಿಯರ್ ಅಂಡ್ ಆಸ್ ವೆಲ್ ಆಸ್ ಬೆಂಟ್. ನೀನ್ ಲೀನಿಯರ್ ಅಂತ ಮೆನ್ಷನ್ ಮಾಡಿದ್ರೆ ಯಾವುದೇ ಮಾಲಿಕ್ಯೂಲ್ ಆಗಿರ್ಬೋದು, ಇಟ್ ವಿಲ್ ಆಲ್ವೇಸ್ ಬಿ ಹ್ಯಾವಿಂಗ್ ಝೀರೋ ಡೈಪೋಲ್ ಮೂಮೆಂಟ್. ಲೀನಿಯರ್ ಮಾಲಿಕ್ಯೂಲ್ ಯಾವುದೇ ಬಂದ್ರು ಇಟ್ ವಿಲ್ ಬಿ ಹ್ಯಾವಿಂಗ್ ಝೀರೋ ಡೈಪೋಲ್ ಮೂಮೆಂಟ್. ಅದು ಬಿಟ್ಟು ಬೇರೆ ಯಾವುದೇ ಮಾಲಿಕ್ಯೂಲ್ ನೀವು ತಗೊಳ್ಳಿ, ಶೇಪ್ ಚೇಂಜ್ ಆದಂಗೆ ಅದ್ರದ್ದು ಡೈಪೋಲ್ ಮೂಮೆಂಟ್ ಕೂಡ ಚೇಂಜ್ ಆಗುತ್ತೆ. ಸೊ ಶೇಪ್ ಚೇಂಜ್ ಆಗ್ತಾ ಹೋದಂಗೆ ಅದ್ರದ್ದು ಡೈಪೋಲ್ ಮೂಮೆಂಟ್ ವ್ಯಾಲ್ಯೂ ನಿಮಗೆ ಚೇಂಜ್ ಆದ್ರೆ, ಇಲ್ಲಿ ವಾಟರ್ ಮಾಲಿಕ್ಯೂಲ್ದು 1.83 ಡಿಬೆ ಇದೆ. ಸೊ ನೀನು 1.83 ಡಿಬೆ ಏನಕ್ಕೆ ಅಂದ್ರೆ, ಹಿಯರ್ ವಾಟರ್ ಮಾಲಿಕ್ಯೂಲ್ ವಿಲ್ ಫಾರ್ಮ್ 104.5 ಡಿಗ್ರಿ ಆಂಗಲ್. ಲೀನಿಯರ್ ಮಾಲಿಕ್ಯೂಲ್ ಎಷ್ಟಾಗುತ್ತೆ? 180 ಡಿಗ್ರಿ ಆಗಿರುತ್ತೆ. ಲೀನಿಯರ್ ಯಾವಾಗ್ಲೂ ಅಷ್ಟೇ ಆಂಗಲ್ 180 ಡಿಗ್ರಿನೇ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಬೆಂಟ್ ಶೇಪ್, ದ ಬಾಂಡ್ ಆಂಗಲ್ ವಿಲ್ ಬಿ 104.5 ಡಿಗ್ರಿ. ಸೊ ಯಾವ ಪಾಯಿಂಟ್ ನ ನೆನ್ಪಿಟ್ಕೊಬೇಕು? ಶೇಪ್, ಬಾಂಡ್ ಆಂಗಲ್, ಬಾಂಡ್ ಸ್ಟ್ರೆಂತ್, ಡೈರೆಕ್ಷನ್ ಆಫ್ ಬಾಂಡ್ ಸ್ಟ್ರೆಂತ್. ಇದ್ 4 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಯಾವುದೇ ಮಾಲಿಕ್ಯೂಲ್ದಾದ್ರು ನೀವು ಎಕ್ಸ್ಪ್ಲೈನ್ ಮಾಡ್ಬೋದು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಲೀನಿಯರ್ ಶೇಪ್, 180 ಡಿಗ್ರಿ ಬಾಂಡ್ ಆಂಗಲ್, ಈಕ್ವಲ್ ಸ್ಟ್ರೆಂತ್ in opposite direction, just like this. So bond strength will cancel out each other. It will be having zero dipole moment. Water molecule bent shape, 104.5 degree angle, that is bond angle. That's why it will be like this. So the bond angle will be 104.5 degree and the bond strength will not cancel out each other. That's why it will be having 1.83 dB. Shape, bond angle, direction of the strength. That is the most important points you people have to remember for this type of questions. ಇದೇ ತರನೇ ನಿಮ್ಗೆ ನೈಟ್ರೋಜನ್ ಡೈಆಕ್ಸೈಡ್ ಮಾಲಿಕ್ಯೂಲ್ಗೂ ಕ್ವಶನ್ ಇದೆ. ಓಕೆ, ನೈಟ್ರೋಜನ್ ಡೈಆಕ್ಸೈಡ್ ಅಂಡ್ ಅಮೋನಿಯಾ ಎರಡು ಮಾಲಿಕ್ಯೂಲ್ಗೂ ಇದೇ ತರನೇ ರಿಲೇಟಿವ್ ಕ್ವಶನ್ ಇದೆ. ಸೊ ಇದೇ ತರನೇ ಕಂಪೇರ್ ಮಾಡ್ಕೊಂಡು ಒಂದ್ರದ್ದು ಲೀನಿಯರ್ ಬಂದ್ರೆ ಇನ್ನೊಂದು ಅದ್ರದ್ದೇ ಆದಂತ ಶೇಪ್ ಇರುತ್ತೆ. ಆ ಶೇಪಿಗೆ ಅದ್ರದ್ದೇ ಆದಂತ ಬಾಂಡ್ ಆಂಗಲ್ ಇರುತ್ತೆ. ಶೇಪು, ಬಾಂಡ್ ಆಂಗಲ್ ಇದೆಲ್ಲ ನಿಮ್ಗೆ VSEPR ಥಿಯರಿ ಬೇಸ್ ಮೇಲೆ ನಿಮ್ಗೆ ಒಂದು ಪರ್ಟಿಕ್ಯುಲರ್ ಟೇಬಲ್ ಇದೆ ನಿಮ್ಮ NCERT ಟೆಕ್ಸ್ಟ್ ಬುಕ್ ಅಲ್ಲಿ. ಜಸ್ಟ್ ಗೋ ಥ್ರೂ ವಿತ್ ದಟ್. ಬಾಂಡ್ ಆಂಗಲ್, ಶೇಪ್, ನಂಬರ್ ಆಫ್ ವೇಲೆನ್ಸ್ ಎಲೆಕ್ಟ್ರಾನ್ಸ್ ನ ಚೆನ್ನಾಗಿ ಥರೋ ಆದ್ರೆ ಈ ಎಲ್ಲಾ ರೀತಿಯ ಗಿವ್ ರೀಸನ್ ಕ್ವಶನ್ಸ್ ಇಂಪಾರ್ಟೆಂಟ್ ಇರುತ್ತೆ, ಅದನ್ನೆಲ್ಲ ಆನ್ಸರ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಡೈಪೋಲ್ ಮೂಮೆಂಟ್ ಹೇಗಿರುತ್ತೆ, ಡೈಪೋಲ್ ಮೂಮೆಂಟ್ ರಿಲೇಟೆಡ್ ಕ್ವಶನ್ಸ್ ಏನು, ಡೈಪೋಲ್ ಮೂಮೆಂಟ್ ಯಾಕೆ ಝೀರೋ ಇರುತ್ತೆ, ಬಾಂಡ್ ಆರ್ಡರ್ ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ಬಾಂಡ್ ಆರ್ಡರ್ ಕ್ಯಾಲ್ಕುಲೇಟ್ ಮಾಡಕ್ಕೆ MOT ಹೇಗೆ ಹೆಲ್ಪ್ ಮಾಡುತ್ತೆ, ಇದನ್ನೆಲ್ಲ ಕಲ್ತ್ಕೊಂಡ್ವಿ. ಇದೇ ತರನೇ ಫ್ರಮ್ ದ ಕೆಮಿಕಲ್ ಬಾಂಡಿಂಗ್ ಚಾಪ್ಟರ್ ಇನ್ನು ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಹೈಬ್ರಿಡೈಸೇಷನ್, MOT ಡಯಾಗ್ರಾಮ್, VSEPR ಥಿಯರಿ, VBT ಥಿಯರಿ, ಆಮೇಲೆ ಜಮಿಟ್ರಿನ ಡಿಸ್ಕಸ್ ಮಾಡೋದು, ಈ ತರ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಆ ಎಲ್ಲಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಮುಂದಿನ ಕ್ಲಾಸಸ್ ಅಲ್ಲಿ ನೋಡೋಣ. ಇದೇ ರೀತಿಯ ಇಂಪಾರ್ಟೆಂಟ್ ಕ್ಲಾಸಸ್ ವಿಡಿಯೋಸ್ಗಾಗಿ ನಮ್ಮ ದಿವಿಗೆ ಸಂಸ್ಥೆಯ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಎಲ್ಲಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಎಲ್ಲಾ ಸಬ್ಜೆಕ್ಟ್ಸ್ ಅಲ್ಲೂ ಸಿಗುತ್ತೆ. ಥ್ಯಾಂಕ್ ಯು.